ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಬಸವಣ್ಣವರ ಒಂದು ವಚನ ಮತ್ತು ಅದರ ವಿಶ್ಲೇಷಣೆ ನಿಮ್ಮ ಮುಂದೆ ಹೇಳುತ್ತೇನೆ. ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ, ಕುಲವೊಂದೇ ತನ್ನ ತಾನರಿದವಂಗೆ, ಫಲವೊಂದೇ ಷಡುದರ್ಶನ ಮುಕ್ತಿಗೆ, ನಿಲವೊಂದೇ ಕೂಡಲ ಸಂಗಮ ದೇವ ನಿಮ್ಮನರಿದವಂಗೆ ಅಂತ ಹೇಳ್ತಾರೆ. ಶಿವಾಲಯವಾಗಲಿ ಹೊಲಗೇರಿಯಾಗಲಿ ಎರಡೂ ಇರುವುದು ಒಂದೇ ನೆಲದ ಮೇಲೆ ಅಂತ ಹೇಳ್ತಾರೆ. ಶೌಚಕ್ಕೆ ಉಪಯೋಗವಾಗುವ ಜಲವಾಗಲಿ ಅಚಮನಕ್ಕೆ ಬಳಸುವ ಜಲವಾಗಲಿ ಎರಡೂ ಒಂದೇ. ತನ್ನ ತಾನರಿದ ಆತ್ಮಜ್ಞಾನಿಗಳದೆಲ್ಲ ಒಂದೇ ಕುಲ ಅಂತ ಅವ್ರು ಹೇಳ್ತಾರೆ. ಷಡದರ್ಶನಗಳನ್ನು ನಂಬಿ ಆಯಾ ದರ್ಶನವು ತಿಳಿಸುವ ಸಾಧನ ಮಾರ್ಗವನ್ನು ಅವಲಂಬಿಸಿದರೆಗೆ ಆಯಾ ದರ್ಶನಗಳು ಹೇಳುವ ಫಲ ಲಭ್ಯ ಅಂತ ಅವ್ರು ಹೇಳ್ತಾರೆ. ಪರಮಾತ್ಮನನ್ನು ಅರಿತದವರೆಲ್ಲ ನಿಲುವು ಸಿದ್ಧಿ ಒಂದೇ ಅಂತ ಹೇಳ್ತಾರೆ. ದೇವರಿಂದ ಸೃಷ್ಟಿಯಾದ ಭೂಮಿ ಒಂದೇ. ಅದಕ್ಕೆ ಮೊದಲು ಯಾವ ಬೇಲಿಯೂ ಇರಲಿಲ್ಲ, ಸೀಮೆ ಕಲ್ಲುಗಳು ಇರಲಿಲ್ಲ, ಗಡಿಗಳು ಇರಲಿಲ್ಲ. ಅದಕ್ಕೆ ಕಾಲಾಂತರದಲ್ಲಿ ಮನುಷ್ಯ, ರಾಷ್ಟ್ರ, ರಾಜ್ಯ ಅವನದು ನನ್ನದು ಎಂಬ ಭಾವದಿಂದ ಗಡಿಗಳನ್ನು ಗುರುತಿಸಿದ ಅಂತ ಹೇಳ್ತಾರೆ. ಅಖಂಡವಾದ ಒಂದು ಭೂಮಿ ಮಾನಸಿಕವಾಗಿ ಒಂದು ಒಡೆದಂತಾಯಿತು ಅಂತ ಹೇಳ್ತಾರೆ. ಮಾನವ ಸಮಾಜವನ್ನು ಮನುಷ್ಯ ಒಡೆದಿದ್ದಾನೆ. ಈ ಜಾತಿಯಲ್ಲಿ ಹುಟ್ಟಿದವ ಶ್ರೇಷ್ಠ, ಆ ಜಾತಿಯಲ್ಲಿ ಹುಟ್ಟಿದವ ಕನಿಷ್ಠ ಎಂಬ ಜಾತಿ ವಿಗಂಡನೆ, ಈ ಜಾತಿಯನ್ನು ಆ ವೃತ್ತಿ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಪವಿತ್ರವಾದ ಒಂದು ಶಿವಾಲಯವೆಂದು ಹೋಗಿ ಭಕ್ತಿ ಗೌರವ ಸಲ್ಲಿಸುವ ತಾಣವಾದ ಮಂದಿರ ಕಟ್ಟಲ್ಪಟ್ಟಿರುವುದು ಇದೇ ಭೂಮಿಯ ಮೇಲೆ ಕೊಳೆಯ ಆಗರವೆಂದು ಭಾವಿಸಿ ತಿರಸ್ಕರಣೀಯವಾದ ಸ್ಥಳವೆಂದು ಮುಜುಗರ ಪಡೆಯುವ ಹೊಲಗೇರಿ ಇರುವುದು ಇದೇ ಭೂಮಿಯ ಮೇಲೆ ಅಂತ ಬಸವಣ್ಣವರು ಹೇಳ್ತಾರೆ. ಅದೇ ರೀತಿ ಭೂಮಿ ಸೃಷ್ಟಿಸಲ್ಪಟ್ಟಲ್ಲಿ ಶಿವಾಲಯವೂ ಇರಲಿಲ್ಲ ಅಂತ ಹೇಳ್ತಾರೆ. ಹೊಲಗೇರಿಯೂ ಕೂಡ ಇರಲಿಲ್ಲವೇ? ಸಂಸ್ಕಾರದಿಂದ ಅವು ಹೇಗೆ ರೂಪುಗೊಂಡವೋ ಹಾಗೆ ಮನುಷ್ಯನು ಹುಟ್ಟಿದಾಗ ಮೇಲು ಕೀಳೆಂಬುದಿಲ್ಲ. ಅವನು ಪಡೆದುಕೊಳ್ಳುವ ಸಂಸ್ಕಾರದಿಂದ ಅವನ ವ್ಯಕ್ತಿತ್ವ ನಿರ್ಧಾರವಾಗುವುದು ಅಂತ ಈ ವಚನದಲ್ಲಿ ಬಸವಣ್ಣವರು ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ. ಮತ್ತು ಇನ್ನೊಂದು ವಚನ ಮತ್ತು ವಿಶ್ಲೇಷಣೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ಬಸವ ಬೆಳಗಿನ ಶರಣಾರ್ಥಿಗಳು.